ಹಾಯ್ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋಲಿ ನೋಡ್ಬೋದು ಮಹಾಲಕ್ಷ್ಮಿ ಗೋಲ್ಡ್ ಅವ್ರದ್ದು ಗೋಲ್ಡ್ ಕಲೆಕ್ಷನ್ ತೋರಿಸ್ತಾ ಇದ್ದೀನಿ. ಇವರ ಶಾಪ್ ಬಂದುಬಿಟ್ಟು ಮೈಸೂರಲ್ಲಿ ಲೊಕೇಟ್ ಆಗಿರೋ ಅಂಥದ್ದು. ನೋಡ್ಬೋದು ಲಾಂಗ್ ಹಾರ ವಿತ್ ಪೆಂಡೆಂಟ್ ಥರ. ಇದನ್ನ ಬೇಕಂದರೆ ನೀವು ಈ ಥರ ಡಾಪ್ ಥರನೂ ಯೂಸ್ ಮಾಡ್ಬೋದು. 2 in 1 ಥರ ತುಂಬ ಚೆನ್ನಾಗಿದೆ ನೋಡಿ. 70 grams ಅಷ್ಟೇ. ಡಿಸೈನ್ ನೋಡಿ ಎಷ್ಟು ಎಲಿಗೆಂಟ್ ಆಗಿದೆ. 2 in 1 ಪರ್ಪಸ್ಸು. ಸೆಕೆಂಡ್ ಜ್ಯುವೆಲ್ಲರಿ ನೋಡ್ಬೋದು 27 ಗ್ರಾಮ್ಸಲ್ಲಿರುವಂಥದ್ದು ಚೋಕರು. ಇದು ಸಹಿತ ತುಂಬಾ ಚೆನ್ನಾಗಿದೆ. ಜಾಸ್ತಿ ಏನು ಬೀಡ್ಸ್ ಇಲ್ಲ, ಜಾಸ್ತಿ ಗೋಲ್ಡೇ ಯೂಸ್ ಮಾಡಿರುವಂಥದ್ದು. ಗೋಲ್ಡ್ ರೇಟ್ ಆಕಾಶ ಮುಟ್ತಿದೆ. ಗೋಲ್ಡ್ ಪರ್ಚೇಸ್ ಮಾಡೋ ಸ್ಥಿತಿಯಲ್ಲಿ ಯಾರೂ ಇಲ್ಲ, ಅಷ್ಟು ಎಕ್ಸ್ಪೆನ್ಸಿವ್ ಆಗಿಬಿಟ್ಟಿದೆ. ಲೈಟ್ ವೇಟ್ ಕಾನ್ಸೆಪ್ಟು ಬೆಸ್ಟ್ ಅನಿಸುತ್ತೆ. ಲೈಟ್ ವೇಟ್ ಅಫೋರ್ಡ್ ಮಾಡಲಿಕ್ಕೂ ಗೋಲ್ಡ್ ರೇಟ್ ಆಲ್ಮೋಸ್ಟ್ 7 ತಲುಪ್ತಿದೆ. ಗೊತ್ತಿಲ್ಲ ಏನಾದರೂ ಚಾನ್ಸಸ್ ಇದೆಯಾ ಕಡಿಮೆ ಆಗೋದು ಅಂತಂದ್ಬಿಟ್ಟು. ಇಫ್ ಎನಿ ಇನ್ಫಾರ್ಮೇಷನ್ ಇದ್ದರೆ ನಾನು ನನ್ನ ವೀಡಿಯೋಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈಗ ನೋಡ್ಬೋದು 20 ಗ್ರಾಮ್ಸಿಂದು ಇದು ನೆಕ್ಲೆಸ್ಸು. ಸಿಂಪಲ್ ಆ್ಯಂಡ್ ಎಲಿಗೆಂಟಾಗಿ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಡಿಸೈನ್ ನೋಡ್ಬೋದು, ಇದು ಹಾರ 38 ಗ್ರಾಮ್ಸು. ಇದು ಬಂದ್ಬಿಟ್ಟು ತುಂಬ ಲಾಂಗು ಬರಲ್ಲ, 3/4 ಹಾರ ಮಾಡಲಲ್ಲಿ ಇರುವಂಥದ್ದು. ಇದು ತುಂಬ ಚೆನ್ನಾಗಿದೆ ನೋಡಿ, ಸಖತ್ತಾಗಿದೆ. ಮ್ಯಾಂಗೋ ಶೇಪಲ್ಲಿ ಬಂದು ಕೆಳಗಡೆ ಬೀಡ್ಸ್ ಕೊಟ್ಟಿರುವಂಥದ್ದು. ನೆಕ್ಸ್ಟ್ ನೋಡಿ ಕಾಸಿನ ಹಾರಕ್ಕೆ ಈ ಥರ ಚೋಕರ್ ಕೊಟ್ಟಿದ್ದಾರೆ. ಎಷ್ಟು ಎಲಿಗೆಂಟ್ ಆಗಿದೆ. ಮುಹೂರ್ತಕ್ಕೆ ತುಂಬ ಎಲಿಗೆಂಟ್ ಪೀಸ್ ಅಂತಲೇ ಹೇಳ್ಬೋದು. ಯಾರಾದರೂ ಮುಹೂರ್ತಕ್ಕೆ ಜ್ಯುವೆಲ್ಲರಿ ಪರ್ಚೇಸ್ ಮಾಡಬೇಕಂದ್ರೆ ನೋಡಿ ಈ ಥರ ಪೇರ್ ಮಾಡ್ಕೊಬೋದು. ಒಂದು ಐಡಿಯಾ ಬರಲಿ ಅಂತ ಜಸ್ಟ್ ತೋರಿಸ್ತಾ ಇದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿದೆ ನೋಡಿ. ನೆಕ್ಸ್ಟ್ ನೋಡಿ ಬೀಡ್ಸ್ ಜ್ಯುವೆಲ್ಲರಿ 40 ಗ್ರಾಮ್ಸ್ ಇರುವಂಥದ್ದು. ಪಿಂಕ್ ಬೀಡ್ಸ್ ಕೊಟ್ಟಿದ್ದಾರೆ. ಪೆಂಡೆಂಟ್ ಈ ಥರ ಬಂದು ಪೆಂಡೆಂಟ್ಗೇನು ಹ್ಯಾಂಗಿಂಗ್ ಕೊಟ್ಟಿದ್ದಾರೆ. ಬೀಡ್ಸ್ ಅಲ್ಲಲ್ಲಿ ಗೋಲ್ಡ್ ಇದು ಕೊಟ್ಟಿದ್ದಾರೆ. 40 ಗ್ರಾಮ್ಸಲ್ಲಿರುವಂಥದ್ದು. ಮದುವೆ ಸೀಸನು, ಮದುವೆ ಫಿಕ್ಸ್ ಆಗಿರೋರಿಗೆ ತುಂಬಾ ಕಷ್ಟ. ಗೋಲ್ಡ್ ರೇಟ್ ಇಷ್ಟು ಹೈ ಹೋಗಿರೋದು. ಯಾವುದೇ ರೀತಿಯಾದಂಥ ಇದಿಲ್ಲ, ಆದ್ರೂ ಯಾಕೆ ಗೋಲ್ಡ್ ರೇಟ್ ಅಷ್ಟು ಹೈ ಹೋಗ್ತದೆ ಅಂತ ಅರ್ಥನೇ ಆಗಿಲ್ಲ. ಬಟ್ ನನ್ನ ಪ್ರಕಾರ ಇಷ್ಟು ರೇಸಿಂಗ್ ತುಂಬ ಇದು ಕಷ್ಟ. ಪಾಪ ಮದುವೆ ಅದು ಇದು ಫಿಕ್ಸ್ ಆಗಿರೋರು ಪರ್ಚೇಸ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಇರುತ್ತೆ. ಯಾರೂ ಪ್ರಿಯೋರ್ ತೊಗೊಂಡಿಕ್ಕೊಂಡಿರಲ್ಲ. ಸ್ವಲ್ಪ ಜನ ಪ್ರಿಯೋರ್ ತೊಗೊಂಡಿಕ್ಕೊಂಡಿರ್ತಾರೆ ಮುಂಚಿತವಾಗಲೇ. ಬಟ್ ಆದ್ರೇನು ಸ್ವಲ್ಪ ಜನಕ್ಕೆ ಇವಾಗ ಯಾವುದು ಫ್ಯಾಷನ್ ಓಡುತ್ತೆ ಅದು ಇಸ್ಕೊಳ್ಳೋಣ ಅಂತ ಸ್ವಲ್ಪ ಜನ ಯೋಚನೆ ಮಾಡ್ತಿರ್ತಾರೆ. ಅಂಥವ್ರಿಗೆ ತುಂಬಾ ಕಷ್ಟ ಅನಿಸುತ್ತೆ ಈ ಗೋಲ್ಡ್ ರೇಟ್ ಇರೋ ಕಾರಣದಿಂದ. ನೋಡಿ ಇದು ನೆಕ್ಸ್ಟ್ 40 ಗ್ರಾಮ್ಸ್ ಇದು ಸಹಿತ ಗ್ರೀನ್ ಬೀಡ್ಸು ಪೆಂಡೆಂಟು ಮತ್ತು ಈ ಥರ ಕೊಟ್ಟಿದ್ದಾರೆ. ಇದು ಸ್ವಲ್ಪ ಸಾಲಿಡ್ ಜ್ಯುವೆಲ್ಲರಿ ಇದೆ. ಸಾಲಿಡ್ ಅಂದರೆ ಗಟ್ಟಿ ಜ್ಯುವೆಲ್ಲರಿ ಇದೆ. ಆದ್ದರಿಂದ ಪೆಂಡೆಂಟು ಚೈನ್ ಎಲ್ಲ ಸ್ವಲ್ಪ ಚಿಕ್ಕದಾಗೆ ಕಾಣಿಸ್ತಿದೆ. ವೆಯ್ಟ್ಲೆಸ್ ಅಂದರೆ ಸ್ವಲ್ಪ ಹೆವಿ ಕಾಣಿಸುತ್ತೆ, ವೆಯ್ಟು ಕೂಡ ತುಂಬ ಕಡಿಮೆ ಇರುತ್ತೆ. ಬಟ್ ಇದು ಗೋಲ್ಡ್ ಚಿಕ್ಕದಾಗಿ ಕಾಣಿಸ್ತಿದೆ, ಬಟ್ ವೆಯ್ಟ್ ಜಾಸ್ತಿ ಇದೆ. ನೆಕ್ಸ್ಟ್ ನೋಡಿ 35 ಗ್ರಾಮ್ಸು ನೆಕ್ಲೆಸ್ಸು. ತುಂಬ ಚೆನ್ನಾಗಿದೆ ನೋಡಿ. ಅಲ್ಲಲ್ಲಿ ಒಂದೊಂದು ದೊಡ್ಡ ಸ್ಟೋನ್ ಕೊಟ್ಟು ಸಖತ್ತಾಗಿ ಮಾಡಿದ್ದಾರೆ. ಯಾರಾದರೂ ಹೊಸಬರನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ. ಇದೇ ರೀತಿ ಹೊಸ ಗೋಲ್ಡ್ ರಿಲೇಟೆಡ್ ವಿಡಿಯೋಸ್ ಹಾಕ್ತಾ ಇರ್ತೀನಿ, ನಿಮ್ಗೊಂದು ಐಡಿಯಾ ಬರಲಿ ಅಂತ ಹೇಳಿಬಿಟ್ಟು. ನೆಕ್ಸ್ಟ್ ನೋಡಿ 70 ಗ್ರಾಮ್ಸ್ದು ಹೆವಿ ನೆಕ್ಲೆಸ್ಸು. ಇದೆಲ್ಲ ಸಿಂಗಲ್ ವೇರ್ ಮಾಡುವಂಥದ್ದು. ಸಿಂಗಲ್ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಜನಕ್ಕೆ ಗೋಲ್ಡ್ ರೇಟ್ ಬೆಳೆದಿರೋದು ಯಾವುದೇ ಡಿಫ್ರೆನ್ಸ್ ತೋರಿಸಲ್ಲ ದುಡ್ಡಿರೋರಿಗೆ. ಬಟ್ ಬಜೆಟಲ್ಲಿ ಫ್ಯಾಮ್ಲಿ ಮಾಡೋರಿಗೆ ಏನು ಆಲ್ಮೋಸ್ಟ್ 1000 to 2000 ಡಿಫ್ರೆನ್ಸ್ ಎಲ್ಲ ಆದರೆ ತುಂಬಾ ಕಷ್ಟ ಪರ್ ಗ್ರಾಮ್ ಮೇಲೆ. ಆದ್ದರಿಂದ ಹೇಳ್ತಾ ಇದ್ದೀನಿ. 73 ಗ್ರಾಮ್ಸ್ 74 ಗ್ರಾಮ್ಸ್ದು ಹಾರ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಹೆವಿಯಾಗಿ ಕಾಣಿಸ್ತಿದೆ. ಬ್ಲ್ಯಾಕ್ ಪಾಲಿಶಲ್ಲಿ ಕೊಟ್ಟಿರುವಂಥದ್ದು. ಜಾಸ್ತಿ ಸ್ಟೋನ್ಸ್ ಏನು ಯೂಸ್ ಮಾಡಿಲ್ಲ. ಇದು ಸಹಿತ ತುಂಬ ಚೆನ್ನಾಗಿದೆ. ಪ್ಲೀಸ್ ಇಗ್ನೋರ್ ಮೈ ವಾಯ್ಸ್ ಸ್ವಲ್ಪ ಹೆಲ್ತ್ ಸರಿ ಇಲ್ಲ, ಆದ್ದರಿಂದ ವಾಯ್ಸು ಸ್ವಲ್ಪ ಡಿಸ್ಟರ್ಬಿಂಗ್ ಆಗಿರುತ್ತೆ. ನೆಕ್ಸ್ಟ್ ಚೋಕರ್ ನೋಡಿ, ಇದು ಸಹಿತ
ಎಷ್ಟು ಎಲಿಗೆಂಟ್ ಆಗಿದೆ, ಕಲರ್ಫುಲ್ ಸ್ಟೋನ್ಸ್ ಥರ ಕೊಟ್ಟು ಗ್ರೀನ್ ಹ್ಯಾಂಗಿಂಗ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಇದು 21 ಗ್ರಾಮ್ಸ್ ಅನಿಸುತ್ತೆ, 21 ಗ್ರಾಮ್ಸಲ್ಲಿ ಇರುವಂಥದ್ದು. ತುಂಬ ಕ್ಯೂಟಾಗಿದೆ ನೋಡಿ. ನೆಕ್ಸ್ಟ್ ಹಾರ ನೋಡಿ, ಇದು ಸಹಿತ ಪ್ಲೇನ್ ಗೋಲ್ಡಲ್ಲಿ ಕೊಟ್ಟಿರುವಂಥದ್ದು. ಇದು ಅಪ್ರಾಕ್ಸ್ ಒಂದು 40 ಗ್ರಾಮ್ಸ್ ಬರುತ್ತೆ. ಸಿಂಪಲ್ ಆ್ಯಂಡ್ ಎಲಿಗೆಂಟಾಗಿ ತುಂಬ ಚೆನ್ನಾಗಿದೆ. ಯಾವುದೇ ರೀತಿಯಾದಂಥ ಹ್ಯಾಂಗಿಂಗ್ಸ್ ಏನೂ ಕೊಟ್ಟಿಲ್ಲ, ಪ್ಲೇನ್ ಗೋಲ್ಡಲ್ಲೇ ಮಾಡಿರುವಂಥದ್ದು. ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ಹೊಸ ಸಬ್ಸ್ಕ್ರೈಬರ್ ಯಾರಾದರೂ ನನ್ನ ವೀಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಾನು ಇದೇ ರೀತಿ ಒಳ್ಳೊಳ್ಳೆ ಗೋಲ್ಡ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಹೊಸ ಟ್ರೆಂಡಿ ಗೋಲ್ಡ್ ಜ್ಯುವೆಲ್ಲರಿ ಬಗ್ಗೆ ಮಾತ್ರ ಅಪ್ಲೋಡ್ ಮಾಡ್ತೀನಿ. ನೋಡ್ಬೋದು, ಇದು ಇವಾಗ ಇರೋ ಟ್ರೆಂಡ್ ಜ್ಯುವೆಲ್ಲರಿ. ಸೈಡಲ್ಲಿ ಪರ್ಲ್ಸ್ ಬಂದು ಕೆಳಗಡೆ ಮಾತ್ರ ಗೋಲ್ಡು. ಇದು ಲಾಂಗ್ ಹಾರ ಪ್ಯಾಟ್ರನ್ನು, ಬಟ್ ನೆಕ್ಲೆಸ್ ರೀತಿಯಲ್ಲಿ ಸಹಿತ ಮಾಡಿದ್ದಾರೆ ನೋಡಿ. ತುಂಬ ಯೂನಿಕ್ ಆಗಿದೆ. ಬೀಡ್ಸ್ ಯಾವುದಾದ್ರೂ ಬೇರೆ ಸಹಿತ ನೀವು ಕಸ್ಟಮೈಸ್ ಮಾಡಿಸ್ಕೊಬೋದು. ನೆಕ್ಸ್ಟ್ ನೋಡ್ಬೋದು, ಡಬಲ್ ಲೇಯರ್ ಹಾರ ಸಖತ್ತಾಗಿದೆ ನೋಡಿ. ಎಷ್ಟು ರಿಚ್ ಲುಕ್ಕಿಂಗು, ರೇಷ್ಮೆ ಸೀರೆ ಮೇಲೆ ಉಟ್ಟಾಗ ಸಖತ್ತಾಗಿರುತ್ತೆ. ಇದೆಲ್ಲ ಡಾರ್ಕ್ ರೇಷ್ಮೆ ಸೀರೆ ಮೇಲೆ ಉಟ್ಟಾಗ ಸಖತ್ತಾಗಿ ಕಾಣುತ್ತೆ. ಡಬಲ್ ಲೇಯರ್ ಲಾಂಗ್ ಹಾರ. ಇದ್ರಲ್ಲಿ ನೋಡ್ಬೋದು ಫಿನಿಶಿಂಗ್ ಎಷ್ಟು ಪ್ರೀತಿಯಾಗಿ ಕೊಟ್ಟಿದ್ದಾರೆ ಅಂದ್ಬಿಟ್ಟು. ತುಂಬ ಚೆನ್ನಾಗಿದೆ. ಲೈಟ್ ವೇಟ್ಗೆ ಹೆವಿ ರಿಚ್ ಲುಕಿಂಗ್ ಜ್ಯುವೆಲ್ಲರಿ ಅಂದರೆ ಇದು ಒನ್ ಆಫ್ ಅ ಬೆಸ್ಟ್ ಪೀಸ್ ಅಂತಲೇ ಹೇಳ್ಬೋದು. ಅಷ್ಟು ಬ್ಯೂಟಿಫುಲ್ ಆಗಿದೆ. ಇದಕ್ಕೆ ಚೋಕರ್ ಅಥವಾ ನೆಕ್ಲೆಸ್ ಸಹಿತ ಪೇರ್ ಮಾಡ್ಬೋದು. ಆ ಥರ ಪೇರ್ ಬೋತ್ ನೆಕ್ಲೆಸ್ ಆ್ಯಂಡ್ ಹಾರ ಕಲೆಕ್ಷನ್ ಸಹಿತ ಹಾಕಿದ್ದೀನಿ, ನೋಡ್ಬೋದು ನೀವು. ನಿಮಗೆ ನನ್ನ ಡಿಸೈನ್ಸ್ ಹೇಗೆ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ದಟ್ ನನಗೂ ಖುಷಿ ಆಗುತ್ತೆ. ನೆಕ್ಸ್ಟ್ ನೋಡಿ, ಇದು ನೆಕ್ಲೆಸ್. ಇದು ಸಹಿತ ಸಿಂಗಲ್ ವೇರ್ ಮಾಡುವಂತಹ ಹೆವಿ ನೆಕ್ಲೆಸ್ಸು. ಎಷ್ಟು ಹೆವಿ ಆಗಿದೆ ನೋಡಿ. ಇದು ಅಪ್ರಾಕ್ಸ್ ಒಂದು 60 ಗ್ರಾಮ್ಸಲ್ಲಿ ಬರುತ್ತೆ. 50 to 60 ಗ್ರಾಮ್ಸಲ್ಲಿ ಇರುವಂಥ ನೆಕ್ಲೆಸ್ ಇದು ಸಹಿತ 2 to 3 ಲೇಯರಲ್ಲಿ ಕೊಟ್ಟಿದ್ದಾರೆ ನೋಡಿ. ಚೆನ್ನಾಗಿದೆ ಇದು ಸಹಿತ. ನೆಕ್ಸ್ಟ್ ನೋಡಿ, ಲಾಂಗ್ ಹಾರ ಆ್ಯಂಡ್ ನೆಕ್ಲೆಸ್ ಎರಡು ಪೇರ್ ಮಾಡಿದ್ದಾರೆ. ತುಂಬ ರಿಚ್ ಲುಕ್ಕಿಂಗ್ ಆಗಿದೆ. ಎಷ್ಟು ಹೆವಿಯಾಗಿ ಕಾಣಿಸ್ತಾ ಇದೆ ನೋಡಿ. ಫ್ಲವರ್ ಡಿಸೈನಲ್ಲಿ ಕೊಟ್ಟಿರುವಂಥದ್ದು. ಸೈಡಲ್ಲಿ ಫ್ಲವರ್ ಆ್ಯಂಡ್ ಪಿಕಾಕ್ ಡಬಲ್ ಲೇಯರಲ್ಲಿ ಕೊಟ್ಟು ಪೆಂಡೆಂಟ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ತುಂಬ ಇಷ್ಟ ಆಯಿತು ನನಗಷ್ಟು. ಎಷ್ಟು ಬ್ಯೂಟಿಫುಲ್ಲಾಗಿ ಪೇರ್ ಮಾಡಿದ್ದಾರೆ ನೋಡಿ. ನೆಕ್ಲೆಸ್ ನೋಡ್ಬೋದು ನೀವು, ಹಾಫ್ ಜುಮ್ಕಾ ಮಾಡೆಲ್ ಕೊಟ್ಟಿರುವಂಥದ್ದು. ನೆಕ್ಲೆಸ್ಸು ಸಿಂಗಲ್ ವೇರ್ ಮಾಡಿದಾಗಲೂ ಸಖತ್ ಹೆವಿಯಾಗಿ ಕಾಣಿಸುತ್ತೆ. ಇಲ್ಲ ಬೇರೆ ಹಾರಂ ಕೂಡ ವೇರ್ ಮಾಡ್ಬೋದು ಯಾವುದಾದ್ರೂ ಬೇರೆಯವ್ರ ಫಂಕ್ಷನ್ಗೆ. ನಮ್ಮ ಓನ್ ಫಂಕ್ಷನ್ಸ್ ಅಂದಾಗ ಈ ಥರ ಡಬಲ್ ವೇರ್ ಮಾಡಿದ್ರೆ ಇನ್ನು ಹೆವಿ ರಿಚ್ ಲುಕ್ಕಿಂಗಾಗಿ ಕಾಣಿಸುತ್ತೆ. ಇದಕ್ಕೊಂದು ಜುಮ್ಕಾ ಪೇರ್ ಮಾಡಿದ್ರೆ ಒನ್ ಆಫ್ ಅ ಬೆಸ್ಟ್ ಪೀಸ್ ಅಂತಲೇ ಹೇಳ್ಬೋದು, ಬೆಸ್ಟ್ ಸೆಟ್ ಅಂತಲೇ ಹೇಳ್ಬೋದು. 15-20 ಗ್ರಾಮ್ಸಲ್ಲಿ ಜುಮ್ಕಾ ಸಹಿತ ತುಂಬ ಚೆನ್ನಾಗಿರೋ ಡಿಸೈನ್ಸ್ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಡಿಸೈನ್ ನೋಡ್ಬೋದು ನೋಡಿ. ಇದು ಆವಾಗಲೇ ವೈಟ್ ಬೀಡ್ಸಲ್ಲಿ ತೋರಿಸಿದ್ದೆ. ಇದು ಪಿಂಕ್ ಬೀಡ್ಸಲ್ಲಿ, ಗ್ರೀನ್ ಬೀಡ್ಸಲ್ಲಿ ಸಹಿತ ಕಸ್ಟಮೈಸ್ ಮಾಡಿಸ್ಕೊಬೋದು. ಸೈಡಲ್ಲಿ ನೋಡಿ ಪಿಂಕ್ ಬೀಡ್ಸ್ ಕೊಟ್ಟಿದ್ದಾರೆ, ಕೆಳಗಡೆ ಹ್ಯಾಂಗಿಂಗ್ ಗ್ರೀನಲ್ಲಿ ಕೊಟ್ಟಿದ್ದಾರೆ. ಗೋಲ್ಡಲ್ಲಿ ಬಂದಿರುವಂಥದ್ದು ತುಂಬಾ ಚೆನ್ನಾಗಿದೆ. ಎಷ್ಟು ಪ್ರೀತಿಯಾಗಿದೆ ಅಲ್ವಾ. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ಇಲ್ಲಿವರೆಗೂ ನೋಡಿ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಇದೇ ರೀತಿ ಸಪೋರ್ಟ್ ಮಾಡಿ ನನ್ನ ವೀಡಿಯೋಸ್ಗೆ. ನಾನು ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ಫುಲ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಯಾವುದಾದ್ರೂ ರಿಕ್ವೆಸ್ಟೆಡ್ ವೀಡಿಯೋ ಇದ್ದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬ್ಯಾಂಗಲ್ಸ್, ಮಾಂಗಲ್ಯ ಚೈನ್ ಈ ಥರ ಯಾವುದಾದ್ರೂ ಇದ್ದರೆ ನಾನು ಆ ವಿಡಿಯೋ ಸಹಿತ ಅಪ್ಲೋಡ್ ಮಾಡ್ತೀನಿ. ಟೇಕ್ ಕೇರ್, ಬಾಯ್.